ಮುಂದುವರೆದಂತೆ ಮತ್ತೊಂದು ಸುದ್ದಿ ಇದೆ. ಹಿಟ್ ಅಂಡ್ ರನ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭಾವಿ ರಾಜಕಾರಣಿಯ ಮಗ ಹಿಟ್ ಅಂಡ್ ರನ್ ಕೇಸ್ ಇದು. ಪ್ರಭಾವಿ ರಾಜಕಾರಣಿಯ ಮಗನ ಕೈವಾಡ. ಹಿಟ್ ಅಂಡ್ ರನ್ ಮಾಡಿದ್ರ ಹಾಗಾದ್ರೆ ರಾಜಕಾರಣಿ ಎಚ್.ಎಂ. ರೇವಣ್ಣ ಪುತ್ರನಿಂದ ಆಕ್ಸಿಡೆಂಟ್ ಆಗಿದೆಯಾ? ಎಚ್.ಎಂ. ರೇವಣ್ಣ ಮಗ ಶಶಾಂಕ್ನಿಂದ ಆಕ್ಸಿಡೆಂಟ್ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಹಿಟ್ ಅಂಡ್ ರನ್. 23 ವರ್ಷದ ಯುವಕ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗುಡೇಮಾರ್ನಹಳ್ಳಿ ಟೋಲ್ ಸಮೀಪ ಈ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಮಾಡಿ ರೇವಣ್ಣನ ಮಗ ಶಶಾಂಕ್ ಎಸ್ಕೇಪ್. ಕನಿಕರಕ್ಕೂ ಅಲ್ಲಿ ಏನಾಯ್ತು ಅಂತ ಕೇಳಕ್ ಹೋಗಿಲ್ಲ. ಫಾರ್ಚುನರ್ ಕಾರ್ ಡಿಕ್ಕಿಯಿಂದ ಯುವಕ ರಾಜೇಶ್ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಗುಡೇಮಾರ್ನಲ್ಲಿ ಟೋಲ್ನಲ್ಲಿ ಆಗಿರುವಂತಹ ಆಕ್ಸಿಡೆಂಟ್. ಹಿಟ್ ಆದ್ಮೇಲೆ ಅಂದ್ರೆ ಇದು ಹಿಟ್ ಅಂಡ್ ರನ್ ಕೇಸ್. ಎಸ್ಕೇಪ್ ಆಗಿದ್ದಾರೆ. ತಲೆಮರೆಸ್ಕೊಳ್ಳುವ ಪ್ರಯತ್ನ. ತಕ್ಷಣಕ್ಕೆ ತಲೆಮರೆಸ್ಕೊಳ್ಳೋಣ, ಆಮೇಲೆ ನಮ್ಮಪ್ಪ ಇದ್ದಾರೆ ನೋಡ್ಕೊಳ್ತಾರೆ ಅಂತಲ್ಲ. ಸೌಜನ್ಯಕ್ಕೂ ಆ ಹುಡುಗನಿಗೆ ಏನಾಯ್ತು ಅಂತ ನೋಡಕ್ ಹೋಗಿಲ್ಲ. ಜೀವವೇ ಹೋಗಿದೆ. 23 ವರ್ಷ ಅಷ್ಟೇ. ರಾಜೇಶ್ ಅಂತ ಹುಡುಗನ ಹೆಸರು. ಕೇವಲ 23 ವರ್ಷ. ಗುಡೇಮಾರ್ನಲ್ಲಿ ಟೋಲ್ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಎಚ್.ಎಂ. ರೇವಣ್ಣ ಅವರ ಮಗ ಶಶಾಂಕ್ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಫಾರ್ಚುನರ್ ಕಾರ್ ಡಿಕ್ಕಿಯಿಂದ ಯುವಕ 23 ವರ್ಷದ ರಾಜೇಶ್ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಂತೆ ಕೆಲವೊಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. 23 ವರ್ಷದ ರಾಜೇಶ್ ಯಾವ ಊರಿನವರು, ಅವರ ತಂದೆ ತಾಯಿ ವಿಚಾರ ಗೊತ್ತಾಯ್ತಾ? ವಿಚಾರ ಗೊತ್ತಾಗ್ತಾ ಇದ್ದಂತೆ ಎದೆ ಬಡ್ಕೊಂಡು ಅಳ್ತಾರೆ. ಎದೆ ಎತ್ತರಕ್ಕೆ ಬೆಳೆದಂತಹ ಮಗ ಹಿಂಗೆ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ದಾನೆ. ಮನೆಯಿಂದ ಹೊರಗೋದವನು ವಾಪಸ್ ಜೀವಂತವಾಗಿ ಬರಲ್ಲ ಅಂದ್ರೆ? ಆಕ್ಸಿಡೆಂಟ್ ಆದ್ಮೇಲೆ ಸೌಜನ್ಯಕ್ಕೂ ಏನಾಯ್ತು ಅಂತ ಸ್ಥಳದಲ್ಲಿ ಕಾರನ್ನ ಪಕ್ಕಕ್ಕಾಗಿ ಕೆಳಗಿಳಿದು ನೋಡುವಂತಹ ಕೆಲಸವನ್ನ ಈ ರಾಜಕಾರಣಿಯ ಮಗ ಮಾಡಿಲ್ಲ. ಶಶಾಂಕ್ ಎಚ್.ಎಂ. ರೇವಣ್ಣ ಅವರ ಮಗ ಏನಾಯ್ತು ಅಂತಲೂ ಕೂಡ ನೋಡಿಲ್ಲ. ಇವರೇ ಡ್ರೈವ್ ಮಾಡ್ತಾ ಇದ್ರ, ಡ್ರೈವರ್ ನಿಮ್ ಪಕ್ಕದಲ್ಲಿ ಇದ್ರ, ಏನಾದ್ರೂ ಆಗ್ಲಿ, ಸೆಲ್ಫ್ ಡ್ರೈವಿಂಗ್ ಆಗ್ಲಿ ಮತ್ತೊಂದಾಗ್ಲಿ, ಕನಿಷ್ಠ ಪಕ್ಷ ಏನಾಯ್ತು ಅಂತ ಕೇಳಿ ಕೆಳಗಿಳಿದು ನೋಡಿಲ್ಲ ಅಂದ್ರೆ ಇನ್ನೆಂತ ಧಿಮಾಕ್ ಇರ್ಬೋದು ನಿಮ್ಗಳದ್ದು, ಇನ್ನೆಂತ ದುರ್ವರ್ತನೆ ಇರ್ಬೋದು ನಿಮ್ಗಳದ್ದು. ಒಂದ್ ಕಡೆ ಸೆಷನ್ ಅಲ್ಲಿ ನಿಮ್ಗಳ ಕಾಟ ತಡ್ಕೊಳಕ್ ಆಗ್ತಲ್ಲ, ಹೊರಗಡೆ ರಾಜಕಾರಣಿಗಳ ಮಕ್ಕಳ ಒಂದು ದುಂಡಾವರ್ತನೆ. ಆಕ್ಸಿಡೆಂಟ್ ಆಗಿ ಜೀವನೇ ಹೋಗಿದೆ. ರಕ್ತ ಬಕೆಟ್ ಕಟ್ಲೆ ಹೊರಗೆ ಹರ್ಕೊಂಡು ಹೋಗಿದೆ. ಆದ್ರೂ ಕೂಡ ಏನಾಯ್ತು ಆ ಹುಡುಗನಿಗೆ ಅಂತ ಕೆಳಗಿಳಿದು ನೋಡುವ ಕೆಲಸವನ್ನ ಮಾಡಿಲ್ಲ. ಶಶಾಂಕ್ ಅಂತ 23 ವರ್ಷ, ಜೀವ ಹೋಗಿದೆ. ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಫೋಟೋದಲ್ಲಿ ನೋಡ್ತಾ ಇರುವ ಈತನೇ ರೇವಣ್ಣವರ ಮಗ ಶಶಾಂಕ್. ಈತನ ಫಾರ್ಚುನರ್ ಕಾರು ಡಿಕ್ಕಿ ಆಗಿದೆ. ಪರಿಣಾಮ 23 ವರ್ಷದ ರಾಜೇಶ್ ಸ್ಥಳದಲ್ಲೇ ಸ್ಪಾಟ್ ಡೆತ್. ಜೀವನೇ ಹೋಗಿದೆ. ಜೀವನೇ ಹೋಗಿದೆ. ಈಗ ಆ ಜೀವಕ್ಕೆ ದಿಕ್ಕಿ ಯಾರು? ತಂದೆ ತಾಯಿಗೆ ಉತ್ತರ ಯಾರು? ತೀರಾ ಕೋಪ ಬರ್ತಾ ಇರೋದು ಏನು ಗೊತ್ತಾ? ಆಕ್ಸಿಡೆಂಟ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಹೌದು, ಆಕ್ಸಿಡೆಂಟ್ಗಳು ಯಾರು ಕೂಡ ಬೇಕು ಅಂತ ಮಾಡಲ್ಲ, ಅದು ಕೂಡ ಹೌದು. ಬಟ್ ತಮ್ಮಿಂದ ತಪ್ಪಾಗಿದೆ, ಒಂದು ಜೀವನೇ ಹೋಗಿದೆ ಅಥವಾ ಕೈಕಾಲು ಮುರ್ಕೊಂಡಿದ್ದಾರೆ ಅಂದಾಗ ಗಾಡಿಯನ್ನ ಪಕ್ಕಕ್ಕೆ ಹಾಕಿ ಕೆಳಗಿಳಿದು ಅಲ್ಲಿ ಏನಾಗಿದೆ ಅಂತ ನೋಡಲ್ಲ ಅಂದ್ರೆ ಇನ್ನೆಂತ ದಿಮಾಕು ಗಾಂಚಾಲಿ ಅಂತಾರೆ ಇದಕ್ಕೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜು ನೀಡ್ತಾರೆ. ರಾಜು, ಎಷ್ಟೊತ್ತಲ್ಲಾಗಿರೋ ಘಟನೆ ಇದು? ಸ್ಪಾಟ್ ಡೆತ್ ಅಥವಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಹೋಗಿರೋ ಜೀವವ? ಹಿಟ್ ಅಂಡ್ ರನ್ ಕೇಸಾ? ಸೌಜನ್ಯಕ್ಕೂ ಅಲ್ಲಿ ಏನಾಯ್ತು ಅಂತ ನೋಡ್ಲಿಲ್ವಾ ಈ ಎಚ್.ಎಂ. ರೇವಣ್ಣ ಅವ್ರ ಮಗ ಶಶಾಂಕ್? ವಿದ್ಯಾ, ಏನು ಶಶಾಂಕ್ ಮಾಗಡಿಯಲ್ಲಿ ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ಎಚ್.ಎಂ. ರೇವಣ್ಣ ಅವರ ಪುತ್ರ, ಅವರು ಸಂಬಂಧಪಟ್ಟಂತೆ ಅವರ ಮಾಲೀಕತ್ವದ ಒಂದು ಮಾಗಡಿಯಲ್ಲಿ ತೋಟದ ಮನೆ ಇರುತ್ತೆ. ಆ ತೋಟದ ಮನೆಗೆ ಬಂದು ಬೆಂಗಳೂರಿಗೆ ವಾಪಸ್ ಹೋಗಿ ಕೇಸ್ ಆಗಿರುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈ ಘಟನೆ ತಡರಾತ್ರಿ ನಡೆದಿರುವಂತದ್ದು. ಸದ್ಯ ನಮಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಆತ ಏನು ರಾಜೇಶ್ ಎಂಬಾತ ಇದ್ದಾನೆ, ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಆದ್ರೂ ಕೂಡ ಈ ರೀತಿಯ ಒಂದು ಘಟನೆ ಆದ್ರೂ ಕೂಡ ಏನು ಸೌಜನ್ಯಕ್ಕಾದ್ರೂ ಒಂದು ಮಾನವೀಯತೆ ದೃಷ್ಟಿಯಿಂದನಾದ್ರೂ ಆತ ಏನು ಎಚ್.ಎಂ. ರೇವಣ್ಣ ಅವರ ಪುತ್ರ ನಿಲ್ಲಿಸಿ ಆತನನ್ನು ಹಾಸ್ಪಿಟಲ್ ಸೇರ್ಸ್ಬೇಕಾದ ಎಲ್ಲಾ ಕಾರ್ಯಗಳನ್ನು ಮಾಡ್ಬೇಕಾಗಿತ್ತು. ಆದ್ರೆ ಯಾವ ಮಾಡಿಲ್ಲ. ಆತ ಎಸ್ಕೇಪ್ ಆಗಿದ್ದ ಅನ್ನೋದು ಕೂಡ ಸದ್ಯ ನಮ್ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಏನು ಕುದೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಏನು ಎಚ್.ಎಂ. ರೇವಣ್ಣ ಅವರ ಪುತ್ರರನ್ನ ಸ್ಟೇಷನ್ಗೆ ಕರೆಸಿ ಅವರನ್ನ ಯಾವ ರೀತಿಯಾದಂತ ಒಂದು ಘಟನೆ ಆಯ್ತು ಅನ್ನೋದು ಕೂಡ ಡೀಟೇಲ್ ಅನ್ನ ಪಡೆದಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಅವೆಲ್ಲವೂ ಹೊರತುಪಡಿಸಿದ್ರೆ ಏನು ರಾಜಕಾರಣಿಗಳ ಮಕ್ಕಳು ಈ ರೀತಿಯಾದಂತ ಒಂದು ದರ್ಪ ದೌರ್ಜನ್ಯವನ್ನ ಮಾಡುವಂತ ಒಂದು ಘಟನೆಗಳು ನೋಡಿದ್ರೆ ನಿಜಕ್ಕೂ ಕೂಡ ಎಂತರಿಗೂ ಕೂಡ ಕೋಪ ತರಿಸುವಂತದ್ದಾಗಿ ಘಟನೆ ಆಗಿರುವಂತದ್ದು. ಎಂದು ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದಲ್ಲಿ ರಾಜೇಶ್ ಇನ್ನೊಂದು ವೆಹಿಕಲ್ ಅಲ್ಲಿ ಇದ್ರ, ಎಲ್ಲಿದ್ರು, ಯಾಕೆ ಆಕ್ಸಿಡೆಂಟ್ ಆಯ್ತು? ಮೃತದೇಹವನ್ನು ಕೂಡ ಈಗ ರಾಜರಾಜೇಶ್ವರಿ ಆಸ್ಪತ್ರೆಗೆ
ಇನ್ನು ಮರಣೋತ್ತರ ಪರೀಕ್ಷೆಗೆ ಆತನನ್ನು ಕೂಡ ಒಳಪಡಿಸಿರುವಂತದ್ದು. ಸದ್ಯ ಈಗ ಮಾಹಿತಿನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು, ಇನ್ನಷ್ಟು ಮಾಹಿತಿನ ಪಡಿಬೇಕಾಗಿದೆ ವಿದ್ಯಾ. ಈಗ ಮೃತ ರಾಜೇಶ್ ಇನ್ನೊಂದು ವೆಹಿಕಲ್ ಅಲ್ಲಿ ಇದ್ರ, ಆಕ್ಸಿಡೆಂಟ್ ಹೇಗಾಯ್ತು ಇದು? ವಿದ್ಯಾ ಫಾರ್ಚುನರ್ ಕಾರ್ ಏನು ರಾಜೇಶ್ ಇದ್ದಾರೆ, ಆತ ಬೈಕ್ ನಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಆ ಬುಡೆಮರ್ನಳ್ಳಿ ಟೋಲ್ ಬಳಿ ಈತನನ್ನ ಹಿಂಬದಿಂದ ಡಿಕ್ಕಿ ಹೊಡೆದು ಆತನ ತೊಡೆಯ ಭಾಗದಲ್ಲಿ ಚಕ್ರ ಹರಿದಿತ್ತು. ಆ ಒಂದು ಸಂದರ್ಭದಲ್ಲಿ ಆತನನ್ನ ಹಾಸ್ಪಿಟಲ್ಗೆ ಸೇರಿಸಬೇಕಾದಂತ ಎಚ್.ಎಂ. ರೇವಣ್ಣ ಪುತ್ರ ಯಾವ ಕೂಡ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ಪೊಲೀಸರಿಂದ ಇನ್ನಷ್ಟು ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸ ಆಗ್ತಾ ಇದೆ ವಿದ್ಯಾ. ಶಶಾಂಕ್ ಏನಾದ್ರು ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರಾ ರಾಜು ಅವರೇ? ಪ್ರಯತ್ನ ಮಾಡ್ತಾ ಇದೀವಿ ವಿದ್ಯಾ ಅವರೇ, ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈತನೇ ಎಚ್.ಎಂ. ರೇವಣ್ಣನ ಮಗ ಸುಪುತ್ರ ಶಶಾಂಕ್ ತನ್ನ ಗಾಡಿಯಿಂದ ಅಥವಾ ತನ್ನ ಫಾರ್ಚುನರ್ ಕಾರ್ನಿಂದ ಬಡಪಾಯಿ ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದ 23 ವರ್ಷದ ರಾಜೇಶ್ಗೆ ಗುದ್ದಿ ಆತ ಸ್ಪಾಟ್ ಡೆತ್, ಸ್ಥಳದಲ್ಲೇ ಜೀವ ಹೋಗಿದೆ. ರಕ್ತ ಬಕೆಟ್ ಕಿಟ್ಲೆ ಚೆಲ್ಲಾಡಿದೆ. ಇಷ್ಟೆಲ್ಲ ಆದರೂ ಕೂಡ ಸೌಜನ್ಯಕ್ಕೂ ಕನಿಕರಕ್ಕೂ ಅಲ್ಲಿ ಏನಾಯಿತು, ನನ್ನಿಂದ ಒಂದು ಜೀವ ಹೋಗಿದೆ ಅನ್ನುವಂತಹ ಪಶ್ಚಾತ್ತಾಪ ಇಲ್ಲದೆ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಕಾಲ್ ರಿಸೀವ್ ಮಾಡ್ತಾ ಇಲ್ಲ.